ನನ್ನ ಸ್ನೇಹಿತನೊಬ್ಬ ನಾರದನಾದಂತಹ ಒಂದು ಕತೆ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ. ಇವತ್ತೊಂದು ವಿಶೇಷವಾದಂತಹ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಸ್ನೇಹಿತರೊಬ್ಬರು ಅಂದರೆ ಕೋತೂರಿನಲ್ಲಿ ನೆಲೆಸಿರ್ತಕ್ಕಂಥ ಪರಮೇಶ್ VR ನಮ್ಮ ಆತ್ಮೀಯ ಸ್ನೇಹಿತರು. ಸುಮಾರು ಒಂದು 10-15 ವರ್ಷದ ಸ್ನೇಹಿತರು ನಾವು. ಸೊ ಅವರು ಒಂದು ನನಗೆ ವೀಡಿಯೋ ತುಣುಕನ್ನು ಕಳಿಸಿದ್ರು. ಆ ವಿಡಿಯೋ ತುಣುಕು ಬೇರೆ ಯಾವುದೂ ಆಗಿರಲಿಲ್ಲ. ಅದು ಯಾವುದಂದರೆ ವಿಘ್ನೇಶ್ವರ ಭಕ್ತ ಮಂಡಳಿ ಅವರು ಆಯೋಜಿಸಿದಂತಹ ಒಂದು ನಾರದ ವಿಜಯ ಅಥವಾ ವಿಕ್ರಮ ವಿಜಯ ಅನ್ನುವಂಥ ಒಂದು ನಾಟಕದ ಒಂದು ತುಣುಕಾಗಿತ್ತು. ನನಗೆ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಕೊಡಗಿನಲ್ಲಿ ನಾಟಕ ಅನ್ನುವಂಥದ್ದು ತುಂಬ ಅಪರೂಪ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ನಾನು ಈ ವಿಡಿಯೋನ ನಿಜವಾಗ್ಲೂ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆ ತುಣುಕು ನನಗೆ ತುಂಬಾ ಇಷ್ಟ ಆಯಿತು. ನಮ್ಮ ಸ್ನೇಹಿತರಾದಂತಹ ಪರಮೇಶ್ VR ಅವರು ನಾರದನ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಗಿ ನಾನು ಅವನ ಒಂದು ಅನುಮತಿ ತೊಗೊಂಡು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದೇ ನಾನು ಮೊದಲು ಹೇಳಿದಾಗೆ ಕೊಡಗಿನಲ್ಲಿ ನಾಟಕಕ್ಕೆ ಸಂಬಂಧಪಟ್ಟಂತೆ ಥಿಯೇಟ್ರ್ ಕಾನ್ಸೆಪ್ಟ್ ಅಂತೂ ಸಿನಿಮಾ ಸಂಸ್ಕೃತಿಯು ಕುಸಿತಾ ಇದೆ. ನಾಟಕ ಸಂಸ್ಕೃತಿ ಅಂತೂ ಕಾರಣಕ್ಕೆ ಸಿಗೋದು ಅಪರೂಪ. ಆದರೆ ಕಾನೂರು ಕೋತೂರು ಅಂದರೆ ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಕಾನೂರು ಕೋತೂರಿನ ವಿಘ್ನೇಶ್ವರ ಭಕ್ತ ಮಂಡಳಿಯವರು ಈ ಥರ ವರ್ಷಕ್ಕೊಮ್ಮೆ ನಾಟಕವನ್ನು ಆಯೋಜನೆ ಮಾಡಿ ಒಂದಷ್ಟು ಜನರಿಗೆ ನಾಟಕದ ಪರಿಚಯವನ್ನು ಮಾಡ್ತಾರೆ, ಅಥವಾ ಒಂದು ಆ ಪೌರಾಣಿಕ ಇತಿಹಾಸವನ್ನು ಪರಿಚಯ ಮಾಡೋಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದು ನಿಜವಾಗ್ಲೂ ಪ್ರಶಂಸನೀಯ, ಆ್ಯಕ್ಚುಲಿ ಅಪ್ರಿಷಿಯೇಬಲ್ ಮಾಡಲೇಬೇಕಾದಂಥ ಒಂದು ವಿಚಾರ. ಸೊ ಅದೇ ಸಂದರ್ಭದಲ್ಲಿ ಈ ಒಂದು ನಾಟಕದ ತುಣುಕು ಸಿಕ್ತು, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಸ್ನೇಹಿತನಿಗೆ ಒಳ್ಳೆಯದಾಗಲಿ, ಅಂದರೆ ಪರಮೇಶ್ VR ಕೋತೂರು ಅವರಿಗೆ ಒಳ್ಳೆಯದಾಗಲಿ. ನಾರದನ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಆ ವೇಷಭೂಷಣ, ಆ ಸ್ಟೈಲ್, ಹಾಡುಗಾರಿಕೆ ನಿಜವಾಗ್ಲೂ ತುಂಬ ಖುಷಿ ಆಯ್ತು ನನಗೆ. ಸೊ ಇದನ್ನು ಹಂಚ್ಕೊಳ್ಳೇಬೇಕು ಅಂತ ನಾನು ಹಂಚ್ಕೋತಾ ಇದ್ದೀನಿ. ಪ್ಲಸ್ ಇದು ಒಂದಷ್ಟು ಜನರಿಗೆ ಸ್ಫೂರ್ತಿಯಾಗಲಿ. ಯಾಕೆಂತಂದರೆ ನಾಟಕ ಈಗ ಮುಂದಿನ ಪೀಳಿಗೆಗೆ ನಾಟಕ ಅಂದರೆ ಏನು ಅನ್ನೋವಂಥದ್ದೇ ಒಂದು ಕೊಡಗಿನಲ್ಲಿ ನಿಜವಾಗ್ಲೂ ಕಳವಳಕಾರಿಯಾದಂಥ ವಿಷಯ. ಸೊ ಪರಮೇಶ್, ವಿಶಿಂಗ್ ಯು ಆಲ್ ದಿ ವೆರಿ ಬೆಸ್ಟ್. ನಿಮಗೆ ಒಳ್ಳೆಯದಾಗಲಿ. ಸೊ ಈ ಒಂದು ತುಣುಕನ್ನು ನೀವು ನೋಡಲೇಬೇಕು. ಒಂದು 4 ನಿಮಿಷದ ಒಂದು ತುಂಬ ಚೆನ್ನಾಗಿರೋಂಥ ಒಂದು ನಾಟಕದ ತುಣುಕು ನಿಮಗಾಗಿ ನಾನು ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ಸೊ ಅದೇ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂತಹ ನಮ್ಮ ಸುರೇಶ್ ಅವರು ಈ ನಾಟಕದ ತುಣುಕನ್ನು ನೋಡಿದ್ರು. ಇವರು ಸಹ ಒಬ್ಬರು ಕಲಾವಿದರು. ಸೊ ಅವ್ರಿಗೂ ಈ ನಾಟಕದ ತುಣುಕು ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅವರು ಒಂದೆರಡು ಮಾತನ್ನು ಹೇಳಬೇಕು. ಪರಮೇಶ್ ಅವರೇ, ನಿಮ್ಮ ನಾಟಕದ ನೋಡಿದೆ. ತುಂಬ ಅದ್ಭುತವಾದ ಅಭಿನಯ, ರಿಯಲಿ ತುಂಬಾ ನನಗೆ ಇಷ್ಟ ಆಯಿತು. ನಿಮ್ಮ ಆ ಪಾತ್ರದ ಇದು ಎಷ್ಟು ಚೆನ್ನಾಗಿ ಆವರಿಸ್ಕೊಂಡಿತ್ತು ಅಂದರೆ ರಿಯಲಿ ನೀವೊಂದು ರೀತಿ ಪರಕಾಯ ಪ್ರವೇಶ ಮಾಡಿದ್ರೆ ಅನ್ನಿಸ್ಕೊಡ್ತೇನೆ ನನಗೆ. ಯಾಕಂದರೆ ನಾನು ಇತ್ತೀಚೆಗೆ ನಾಟಕಗಳು ಈ ಥರ ನಾಟಕಗಳು ಸಿಕ್ಕಿರಲಿಲ್ಲ ನೋಡಲಿಕ್ಕೆ. ಹೀಗೆ ನಮ್ಮ ಸ್ನೇಹಿತರು ಕೊಟ್ಟ ಮೇಲೆ ನೋಡಿದೆ, ಕಳಿಸಿದ ಮೇಲೆ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ರಿಯಲಿ ನಿಮ್ಮ ಇದು ಅಭಿನಯ ರಿಯಲಿ ಅಪ್ರಿಷಿಯೇಬಲ್. ಇದು ಎಲ್ಲರಿಗೂ ಗೊತ್ತಾಗಬೇಕು. ನಿಮಗೊಂದು ಇದರಿಂದ ತುಂಬ ಪ್ರೇರಣೆ ಸಿಗಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಾಟಕ ಸಂಸ್ಕೃತಿಯೇ ಕೊಲ್ಯಾಪ್ಸ್ ಆಗ್ತಾ ಇದೆ. ಇದೇ ಥರ ನೀವು ನಿಮ್ಮ ಒಂದು ಕಲಾಸೇವೆ ಮುಂದುವರಿಸಿ, ಇದೇ ಥರ ಅತ್ಯದ್ಭುತ ನಾಟಕಗಳು ಬರಲಿ ನಿಮ್ಮ ಕಡೆಯಿಂದ. ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಅಲಾಟ್. ಪರಮೇಶ್ VR ಕೋತೂರ್, ವಿಶಿಂಗ್ ಯು ಆಲ್ ದಿ ವೆರಿ ಬೆಸ್ಟ್. ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ, ಮತ್ತು ನಮ್ಮ ಸ್ನೇಹಿತರಾದಂಥ ಸುರೇಶ್ ಅವ್ರ ಕಡೆಯಿಂದ ಥ್ಯಾಂಕ್ ಯು. ಈಗ ನಾಟಕದ ತುಣುಕನ್ನು ನೋಡುವ. ಅಲ್ವಾ ಸರ್? ಥ್ಯಾಂಕ್ಸ್ ಸರ್. ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಎಲ್ಲ ಕೈಲಾಸಪತಿ ಪರಮೇಶ್ವರನಿಗೂ ಜಗನ್ಮಾತೆ ಪಾರ್ವತಿಗೂ ಈ ನಾರದ ಮುನಿಯ ವಂದನೆಗಳು. ನಾರದ ಮುನಿವರ ಬ್ರಹ್ಮನ
ನಾರಾಯಣ ನಾರಾಯಣ. ಪರಮಾತ್ಮ, ನಮಗರಿವಿಲ್ಲದ ವಿಚಾರ ಉಂಟೇ ಜಗತ್ತಿನಲ್ಲಿ? ರಾವಣನು ಬಂಧಿಸಿದ ನವಗ್ರಾದಿಗಳು ತಮ್ಮ ಕರುಣಾದಿಂದ ಬಿಡುಗಡೆ ಹೊಂದಿದರು. ಇದರಿಂದ ಕೋಪಗೊಂಡ ಶನೀಶ್ವರನು ತಮ್ಮ ರಾಶಿಗೆ ಪ್ರವೇಶ ಮಾಡಲು ಕೈಲಾಸಕ್ಕೆ ಬರುತ್ತಿರುವನು. ಬರಲಿ, ಬಹಳ ಸಂತೋಷ. ಶಂಕರ, ಅದನ್ನು ಯೋಚಿಸುವ ಕಾಲ ಇದಲ್ಲ. ಶನೀಶ್ವರನು ತನ್ನ ಮಗನ ಸಮಾನಾದ್ದರಿಂದ ಆತನಿಗೆ ಏನಾದರೊಂದು ಉಪಾಯ ಮಾಡಿ ನಾಳೆ ಬಾ ಎಂದು ಹೇಳಿದರಾಯಿತು. ಹಾಗೇ ಆಗಲಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ.